ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ವಿಜಯದುರ್ಗಾ ದೇವಿ ದೇವಸ್ಥಾನದಲ್ಲಿ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಪುರಸ್ಕಾರ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಸಂಸದರಾಗಿ, ದೆಹಲಿ ವಿಶೇಷ ಪ್ರತಿನಿಧಿಯಾಗಿ, ಸಿಎಂ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಅಭಿವೃದ್ಧಿ ಮಾಡುವ ಮೂಲಕ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇವರ ಹಿರಿತನ, ಅನುಭವ ಗುರುತಿಸಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದರು. ಶೇಖರಗೌಡ ಉಳ್ಳಾಗಡ್ಡಿ, ಕರಿಬಸಪ್ಪ ನಿಡಗುಂದಿ, ಸಾವಿತ್ರಿ ಗೊಲ್ಲರ್, ಶರಣಪ್ಪ ಗಾಂಜಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಗಿರಿಜಾ ಸಗಟಿ, ಡಾಕ್ಟರ್ ನಂದಿತಾ ದಾನರೆಡ್ಡಿ, ಆನಂದ್ ಉಳ್ಳಾಗಡ್ಡಿ, ಜಯಶ್ರೀ ಕುಂದಕೂರ್, ರೇವಣಪ್ಪ ಹಿರೇಕುರ್ಬರ್, ಈಶ್ವರ ಅಟಮಾಳಗಿ, ರಹೀಂ ಸಾಬ್ ನಾಯಕ್, ಮಾನಪ್ಪ ಪೂಜಾರ್, ಶಿವಾನಂದ ಬನಕಾರ್, ರೇವಣಪ್ಪ ಸಂಗಾಟಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ನಮ್ಮ ತಾಲೂಕಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಹಾಗೆ ಸಚಿವರನ್ನು ಆಗ್ಯಾರ. ಹೀಗಾಗಿ ಅವ್ರಿಗೆ ಅನುಭವ ಜಾಸ್ತಿ ಐತಿ. ಅದಕ್ಕೆ ಯಲಬುರ್ಗಾ ತಾಲೂಕು ಹಾಗೂ ಕೊಪ್ಪಳ ತಾಲೂಕು ಇದನ್ನು ಹಾಗ ಪ್ರಗತಿ ಪರವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನವನ್ನು ತಂದು ಈ ಅಭಿವೃದ್ಧಿಯ ಪಥದತ್ತ ನಮ್ಮ ಈ ಯಲಬುರ್ಗಾವನ್ನು ಒಯ್ತಾ ಇದ್ದಾರೆ ಅನ್ನೋದು ಬಹುಶಃ ಎಲ್ಲರಿಗೂ ತಿಳಿದಿರುವ ವಿಷಯ. 6 ಬಾರಿ ಶಾಸಕರು, 2 ಸಾರಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಎಲ್ಲರೂ ಕೆಲಸ ಮಾಡೋದು ಬೇರೆ, ರಾಯರೆಡ್ಡಿಯವರ ಕೆಲಸವೇ ಬೇರೆ. ರಾಯರೆಡ್ಡಿಯವರು 2 ಸಾರಿ ಮಂತ್ರಿಯಾದರೂ ಕೂಡ ಪ್ರಪ್ರಥಮವಾಗಿ ಮಂತ್ರಿಯಾದ ಹೊತ್ತಿನಲ್ಲಿ ಅವರಿಗೆ ಹೌಸಿಂಗ್ ಬೋರ್ಡ್ ಇಡೀ ರಾಜ್ಯಕ್ಕೂ ಒಂದು ಮಾದರಿಯ ಸಚಿವರಾಗಬೇಕು. ಅವರಲ್ಲಿ ಎಂಥ ಆರತಿಗಳು ಅಂದ್ರೆ ಮುಖ್ಯಮಂತ್ರಿ ಆಗುವಂಥ ಆರತಿಗಳು ಕೂಡ ಇವೆ. ಅದರ ಸಮಯ ನಾವು ಕಾಯಬೇಕು. ಅದಕ್ಕೋಸ್ಕರ ನಾವು ಇಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಒತ್ತಾಯ ಪಡಿಸ್ತಾ ಒಂದು ಒಳ್ಳೆಯ ಮನಸ್ಸಿನಿಂದ ಅವ್ರು ಕೇಳ್ಕೊಳ್ಳೋದು ಇಷ್ಟೇ. ತಮ್ಮ ಮಂತ್ರಿಮಂಡಲದಲ್ಲಿ